ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ಅವಳು ಹೆಣ್ಣೆ ಅಲ್ಲಮ್ಮ, ಹೆಣ್ಣಿನ ರೂಪದಲ್ಲಿರೋ ನರರಾಕ್ಷಸಿ. ದಯೆ, ಕರುಣೆ, ಮಮತೆ ಅವಳ ಹತ್ರಕ್ಕೂ ಸುಳಿಯಲ್ಲ. ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಮ್ಮ, ದಯವಿಟ್ಟು ಅವಳು ಸಾಹಸಕ್ಕೆ ಹೋಗ್ಬೇಡ. ಇಲ್ಲ ಗುರುಜಿ, ನಾನು ಅವ್ರನ್ನ ಭೇಟಿ ಆಗ್ಲೇಬೇಕು. ಬೇಡಮ್ಮ, ತೊಂದರೆಗೆ ಸಿಕ್ಕಾಕೋತೀಯ. ದೆವ್ವದ ಕೈಯಿಂದ ಬೇಕಾದ್ರೆ ತಪ್ಪಿಸ್ಕೋಬಹುದು, ಆದ್ರೆ ಇವಳ ಕೈಯಿಂದ ಮಾತ್ರ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಗುರುಜಿ ನೋಡಿ, ನಾನು ಅವ್ರಿಗೆ ಏನು ಕೆಟ್ಟದ್ ಬಯಸಕ್ ಹೋಗಿಲ್ಲ. ನನ್ಗ ಅವ್ರ ಮೇಲೆ ಯಾವ ದ್ವೇಷ ಆಗ್ಲಿ, ವೈಮನ್ಸಾಗ್ಲಿ, ಜಿದ್ದಿ ಆಗ್ಲಿ ಅದೆಲ್ಲ ಏನೂ ಇಲ್ಲ ಗುರುಜಿ. ನನಗೆ ಅವರಿಂದ ಒಂದ್ ಸಹಾಯ ಆಗ್ಬೇಕಿತ್ತು, ಅದಕ್ಕೆ ಅವ್ರನ್ನ ಹುಡುಕ್ತಿದ್ದೀನಿ ಗುರುಜಿ. ನೀನೆಷ್ಟೇ ಹುಡುಕಿದ್ರು ಅವಳು ಸಿಗಲ್ಲ, ಯಾಕಂದ್ರೆ ಅವಳಿರೋ ಜಾಗ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗುವಂತ ಸ್ಥಳದಲ್ಲಿ ಅವಳಿರೋದೂ ಇಲ್ಲ. ಹಲೋ 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 ಗುರುಜಿ, ಗುರುಜಿ ಗುರುಜಿ ಛೇ, ಕಟ್ ಮಾಡ್ಬಿಟ್ರು. ಇವ್ರು ಹೇಳಿದ ಪ್ರಕಾರ ಮಾಟ್ಕಾತಿ ಹಿಡಿದ ಕೆಲ್ಸ ಬಿಡಲ್ಲ ಅಂತಂದ್ಮೇಲೆ ಸೇವಂತಿನ ಮಟ್ಟ ಹಾಕ್ದೆ ಆ ಮಾಟ್ಕಾತಿ ಬಿಡಲ್ಲ. ಅವತ್ತು ಅವರೇ ಹೇಳ್ದಾಗೆ ನನ್ನ ಅವರ ಟಾರ್ಗೆಟ್ ಆ ಸೇವಂತಿ. ಸೇವಂತಿನೇ ನನ್ ಬಲಿ ಅಂತ ಹೇಳ್ತಿದ್ರು. ಹಾಗಾದ್ರೆ ಸೇವಂತಿಗೆ ಆಲ್ರೆಡಿ ಬಲಿಪೀಠ ಸಿದ್ಧವಾಗಿದೆ. ನಾನಲ್ದೆ ಹೋದ್ರು ಅವಳ ದುರಂಕಾರ ಕರಗಿಸೋದಕ್ಕೆ ಮತ್ಯಾರೋ ಇದಾರಲ್ಲ. ಬಟ್ ಆದ್ರೂನು ನನ್ ಪ್ರಯತ್ನನ ನಾನ್ ಬಿಡಬಾರ್ದು. ಆ ಮಾಟ್ಕಾತಿನ ಪತ್ತೆ ಹಚ್ಚಲೇಬೇಕು. ಪತ್ತೆ ಹಚ್ಚಿ ಪಾರ್ಟ್ನರ್ಶಿಪ್ ಅಲ್ಲಿ ಈ ಸೇವಂತಿ ಅನ್ನೋ ಕ್ರಿಮಿನ ಹೊಸ್ಕಾಕ್ಬಿಡ್ಬೇಕು. ನಗ್ತಿರೋದ್ ನೋಡು ಸುಂದ್ರಿ, ಗುದ್ಬಿಡ್ಬೇಕಂಗೆ. ಅಲ್ಲ ಕಣೆ ಸುಂದ್ರಿ, ದೇವಸ್ಥಾನ ಅಂತಂದ್ರೆ ಸಾಕು, ಪ್ರಪಂಚನೆಲ್ಲ ಮರ್ತ್ಬಿಟ್ಟು ಅಲ್ಲೇ 3 ಹೊತ್ತು ಕಾಲ ಕಳೆದ್ಬಿಡ್ತೀಯಲ್ಲ. ಹ, ನಿನ್ ಗಂಡ ಅನ್ಸ್ಕೊಂಡ ಪ್ರಾಣಿ ನಿನ್ ಮುದ್ದು ಮುಖ ನೋಡೋದಕ್ಕೋಸ್ಕರ ಹಲ್ ಕಿರಿತ ಬಾಯ್ ಬಿಟ್ಕೊಂಡು ನಿನಗೋಸ್ಕರ ಕಾಯ್ತಾ ಇರ್ತಾನೆ. ಅವನ್ ಬೇಕು ಬೇಡಗಳನ್ನ ನೋಡ್ಕೋಬೇಕು, ಅವನನ್ನ ನಗ್ನಗ್ತಾ ಆಫೀಸ್ ಕಳ್ಸ್ಕೊಡ್ಬೇಕು ಅನ್ನೋ ಜ್ಞಾನ ಬೇಡವ ನಿನ್ಗೆ? ಜ್ಞಾನನೂ ಇಲ್ಲ, ಯಾವುದೇ ನೆನಪು ಇರಲ್ಲ. ನೋಡು ನೋಡು, ನಗ್ಬೇಡ ನೀನು. ಅಲ್ಲ, ಸಾವಿರಾರು ರೂಪಾಯಿ ಸುರಿದ್ಬಿಟ್ಟು ಒಂದು ಮೊಬೈಲ್ ಅಂತ ತಗೊಂಡಿದ್ಯಲ್ಲ, ಅದ್ರ ನೆನಪಾದ್ರು ಇದೇ ನಿನ್ಗೆ? ಒಂದು ಕಾಲ್, ಜಸ್ಟ್ ಒಂದೇ ಒಂದು ಕಾಲ್ ಮಾಡ್ಬಿಟ್ಟು ನಾನು ಬರೋದು ಇಷ್ಟೊತ್ತಾಗತ್ತೆ ಅಂತ ಹೇಳಿದ್ರೆ ನೀನ್ ಬಾಯಲ್ಲಿ ಮುತ್ತುದ್ರತ್ತ. ಮುತ್ತುಗಿತ್ತು ಅಂತೆಲ್ಲ ನೆನಪು ಮಾಡ್ಬಿಟ್ಟು ನನ್ ಕೆಲ್ಸಕ್ಕೇನಾದ್ರೂ ಕುತ್ತು ತಂದಿಯೋ ನಿನ್ನ. ಹಾ, ಇದು ಈ ಭಯ ಇರಬೇಕು. ಹಲೋ ಸರ್, ಏನ್ ಮಾಡ್ತಾ ಇದ್ದೀರಾ? ನಾನಾ ಡಾರ್ಲಿಂಗ್? ಕಾಂತೆ, ನಿನ್ನ ಒಂದು ಕರೆಗಾಗಿ ಕಾತುರದಿಂದ ಕಾಯುತ್ತಾ ಕರದಲ್ಲಿ ಜಂಗಮವಾಣಿಯನ್ನು ಹಿಡಿದು ಅದರಲ್ಲಿ ನಿನ್ನ ಸುಂದರ ಪಟವನ್ನು ನೋಡುತ್ತಾ ನಿನ್ನ ಜೊತೆ ಸಂವಹನ ನಡೆಸುತ್ತಾ ನಿನ್ನ ಆಗಮನದ ನಿರೀಕ್ಷೆಯಲ್ಲಿಯೇ ನನ್ನನ್ನೇ ನಾನು ಕಳೆದುಕೊಂಡು ಬಿಟ್ಟಿರುವೆ ಪ್ರಿಯೆ. ಸರಿ ಸರಿ, ಹುಡುಕ್ತಾ ಇರಿ, ನಾನ್ ಬರೋಷ್ಟರಲ್ಲಿ ಸಿಕ್ಕರೂ ಸಿಗಬಹುದು. ನನ್ನನ್ನು ಇನ್ನು ಎಷ್ಟು ಕಾಲ ಕಾಯಿಸಬೇಕೆಂದಿರುವೆ ಪ್ರಿಯೆ? ದೇವಸ್ಥಾನದಿಂದ ಹೊರಟಿದ್ದೀನಿ, ನಡ್ಕೊಂಡ್ ಬರ್ಬೇಕಲ್ವಾ? 1/4 ಗಂಟೆ ಅಂತೂ ಆಗೇ ಆಗತ್ತೆ. ಇನ್ನು 3/4 ಗಂಟೆನಾ? ಅಷ್ಟೊತ್ತಿಗೆ ನನ್ನ ಅರ್ಧ ಜೀವ ಹಾರೋಗಿರುತ್ತೆ ಅಷ್ಟೇ.
ವಾಪಸ್ ಹಾರ್ಕೊಂಡು ಮತ್ತೆ ಬರುತ್ತೆ, ವೇಟ್ ಮಾಡ್ತಾ ಇರಿ. ನೋಡು, ಜೋಕ್ಸ್ ಅಪಾರ್ಟ್, ನನಗೆ ಅಷ್ಟೊತ್ತೆಲ್ಲ ಕಾಯಕ್ಕಾಗಲ್ಲ. ನಾನು ಇಷ್ಟೊತ್ತಿಗಾಗ್ಲೇ ನನ್ನ ಕ್ಲೈಂಟ್ ಹತ್ರ ಇರಬೇಕಾಗಿತ್ತು. ನೀನ್ ನನ್ನ ಕಾಯಿಸ್ದಾಗೆ ನಾನು ಅವ್ರನ್ನ ಕಾಯಿಸಕ್ಕಾಗಲ್ಲ. ಸರ್, ನಾನು ಏನ್ ಮಾಡ್ಲಿ? ನಡ್ಕೊಂಡ್ ಬರ್ಬೇಕಲ್ವಾ? ನಿನ್ನ ಯಾರು ನಡ್ಕೊಂಡು ಹೋಗಂತ ಹೇಳಿದ್ದು? ಆರಾಮಾಗಿ ಕಾರಲ್ಲಿ ಹೋಗ್ಬೋದಾಗಿತ್ತು ತಾನೆ? ಸರ್, ನಾನ್ ಬಂದಿದ್ದು ದೇವ್ರ ಹತ್ರ ಹರಕೆ ಕಟ್ಕೊಳ್ಳೋದಕ್ಕೆ. ಏನ್ ಹರಕೆ ಕಟ್ಕೊಳ್ಳೋದಕ್ಕೆ ನಡ್ಕೊಂಡೇ ಬರ್ಬೇಕು ಅಂತ ದೇವ್ರೇನ್ ಹೇಳಿದ್ನಾ? ಸರ್, ದೇವ್ರ ಹತ್ರ ಬೇಡ್ಕೊಳಕ್ ಹೋಗೋದು ನನ್ ಪ್ರಕಾರ ಬರೀ ಒಂದ್ ಕೆಲ್ಸ ಅಲ್ಲ. ಅದ್ರಲ್ಲಿ ನಾವು ನಮ್ಮ ತನುಮನನ ಅರ್ಪಿಸ್ಕೊಳ್ಬೇಕು. ಅದು ಒಂಥರ ದೈವಿಕ ಅನುಭವ ಸರ್. ಹೇಳ್ಬೇಕು ಅಂತಂದ್ರೆ, ಅಯ್ಯೋ, ನನ್ನನ್ನು ಬಿಟ್ಬಿಡು ತಾಯಿ. ನನಗೆ ಲೇಟ್ ಆಗ್ತಿದೆ, ನಾನು ಹೋಗ್ಬೇಕು. ಅಲ್ಲ, ನಾನು ನಿನ್ಗೆ ಅಷ್ಟು ಸತಿ ಫೋನ್ ಮಾಡಿದ್ದೀನಲ್ಲ, ಯಾಕೆ ಅಂತ ವಿಚಾರಿಸ್ತೀಯಾ? ಸ್ವಾಮಿ, ಮೇಲಿಂದ ಮೇಲೆ ಸತತವಾಗಿ ನಮ್ಮ ಜಂಗಮವಾಣಿಯನ್ನು ನಿಶ್ಶಬ್ದಾವಸ್ಥೆಯಲ್ಲಿ ಇರಿಸಿದರೂ ಕರೆಯ ಮೇಲೆ ಕರೆಗಳನ್ನು ಮಾಡಿದವರು ತಾವು. ಹಾಗಾಗಿ ಕಾರಣವನ್ನು ಕೊಡಬೇಕಾಗಿರುವುದು ತಮ್ಮ ಕರ್ತವ್ಯ ಅಲ್ಲವೇ? ಯಾರನ್ನ ಕೆಣಕಿದ್ರು ನಿನ್ನನ್ನು ಮಾತ್ರ ಕೆಣಕಬಾರ್ದು. ಸರಿ, ನಂಗೆ ಸ್ವಲ್ಪ ಆ ಫೋಟೋಗ್ರಾಫರ್ ಮಗನ್ನ ಅಡ್ಮಿಟ್ ಮಾಡಿದ್ಯಲ್ಲ, ಆ ಹಾಸ್ಪಿಟಲ್ದು ಅಡ್ರೆಸ್ ಲೊಕೇಶನ್ ಇದ್ರೆ ಕಳಿಸು. ಸಾಧ್ಯ ಆದ್ರೆ ನಾನು ಅವನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಈ ವಿಷಯವನ್ನು ತಾವು ಸಂದೇಶದ ಮೂಲಕವೇ ಕೇಳಿ ತಿಳಿದುಕೊಳ್ಳಬಹುದಿತ್ತಲ್ಲವೇ? ಆಗ ನಿಮ್ಮ ಇಂಪಾದ, ನಿಮ್ಮ ಮಾಧುರ್ಯ ತುಂಬಿದ ಇನಿಧ್ವನಿಯನ್ನ ಕೇಳಲಾಗುತ್ತಿತ್ತೆ. ಇಡೆ ಫೋನ. ಅಡ್ಮಿಟ್ ಆಗಿರೋದು ಹಾಸ್ಪಿಟಲ್.